ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾವಿವತ್ತು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಹೇಗಿರುತ್ತೆ. ಎಲ್ಲಿ ಬಂದಿದ್ದೀರಾ? ಏನೇನು ಆರ್ಡರ್ ಮಾಡಿದ್ಯಾ ನೀನೇ ಹೇಳು. ಅದೆಲ್ಲ ಹೆಸರೆಲ್ಲ ನೆನಪಿಲ್ಲ. ಸೊ ಒಂದು ಹಾಟ್ ಚಾಕ್ಲೇಟು, ಆಮೇಲೆ ಒಂದು ಗಾರ್ಲಿಕ್ ಬ್ರೆಡ್, ಒಂದು ಪಿಜ್ಜಾ, ಎಲ್ಲ ಸಾರ್ಡು ಪಿಜ್ಜಾ. Oh my god. ಏನೇನಿದೆ ಇದರಲ್ಲಿ? ಒಂದು ಸಾರ್ಡು, ಹೋಲ್ ವೀಟ್. ಇದೆರಡು ಸಾಲ್ಡು ಅನ್ಸುತ್ತಲ್ಲ. ಸಾರ್ಡು ಬ್ರೆಡ್, ಹೋಲ್ ವೀಟ್. ಓಕೆ. ಅಷ್ಟೇ ನಮಗೆ ಟೇಸ್ಟಿಂಗ್. ಸೊ ಇದು ನಾವು ಆರ್ಡರ್ ಮಾಡಿರೋದಲ್ಲ, ಟೇಸ್ಟ್ಗೆ ಅಂತ ಕೊಟ್ಟಿರೋಂಥದ್ದು. ಲೆಟ್ ಮೀ ಟ್ರೈ. ಫ್ರೈ ಅಂಡ್ ಲೆಟ್ ಮೀ ನೋ ಹೀಗಿದೆ. ಹಿಂದಿರೋ ಥರ ಇದೆ, ಡಿಫ್ರೆಂಟ್. ಇಲ್ಲ, ಅದಕ್ಕಿಂತ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಹಿಂಗ ಅದಕ್ಕೆ ಫ್ಲೇವರ್ ಮಾಡಿರೋದಕ್ಕೆ ಆ ಥರ ಅನಿಸ್ತಿದೆ. ಹೇಗಿದೆ? ಟೂ ಹಾಟ್ ಕಣೋ. ಸಖತ್ ಹಾಟ್ ಇದೆ. ಹ್ಯಾಂಡಲ್ ಇಟ್ಕೊಂಡು ಬಾಯಿ ನೀನ್ ನೋಡು, ಸೇಫ್ ಆಗ್ತದಿರ್ಲಿ ಅಂತ ನನಗೆ ಕುಡಿ ಅಂತಿದ್ಯಾ. ಡಿಫ್ರೆನ್ಸ್ ಗೊತ್ತಾಯ್ತಾ? ಓಟ್ ಮಿಲ್ಕ್, ರೆಗ್ಯುಲರ್ ಮಿಲ್ಕ್. ಇದು ಆಲ್ಮಂಡ್ ಮಿಲ್ಕ್ ಅಲ್ವಾ ನಾವು ಹೇಳಿದ್ದು. ಡಿಫ್ರೆನ್ಸ್ ಇದೆ, ಯಾಕೆ ಗೊತ್ತಾ? ಆಮೇಲೆ ಇನ್ನೊಂದು ಬೇರೆ ಕಡೆ ಸುತ್ತಾಗ ಶುಗರಿ ಫೀಲ್ ಆಗ್ತಿತ್ತಲ್ಲ, ಆ ಥರ ಎಲ್ಲ ಏನಿಲ್ಲ. ಏನದು ಹೇಳು ಅಂತತಿ. ಪೆಸ್ಟೋ ಗಾರ್ಲಿಕ್ ಚಿಕನ್. ಓಕೆ, ಸೊ ಇದು ನಾರ್ಮಲ್ ಪೆಸ್ಟೋ ಚಿಕನ್ ಗಾರ್ಲಿಕ್ ಬ್ರೆಡ್ ಇದು. ಗಾರ್ಲಿಕ್ ಬ್ರೆಡ್. ಓಕೆ ಹೋಲ್ ವೀಟ್ ಬ್ರೆಡ್. ಓಕೆ. ಬಟ್ ಪ್ರಾಪರ್ ಹೋಲ್ ವೀಟ್ ಬ್ರೆಡ್, ನಾಟ್ ಮಿಕ್ಸ್ಡ್ ಹೋಲ್ ವೀಟ್. ಚೆನ್ನಾಗಿದೆ. ಓಕೆ, ಡಾಮಿನೋಸ್ ಬೇಕಾ? ಲೆಟ್ಸ್ ರಿವ್ಯೂ. ಹೆಂಗಿತ್ತು? ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ, ಬಟ್ ನಮ್ ಟೇಸ್ಟಿಗಲ್ಲ ಅಂತ ಅನ್ನಿಸ್ತು. ನಾನು ಆಕ್ಚುಲಿ ತುಂಬ ಕ್ರೇವ್ ಮಾಡ್ಕೊಂಡು ಬಂದಿದ್ದು. ಓಕೆ, ಇವತ್ತು ಪಿಜ್ಜಾ ತಿನ್ನೋಣ ಅಂದ್ಬಿಟ್ಟು. ಬಟ್ ವಿ ಆರ್ ಯೂಸ್ ಟು ಸಮ್ ಡಾಮಿನೋಸ್ ಕೈಂಡ್ ಆಫ್ ಥಿಂಗ್ಸ್. ಆ ಥರದ್ದಾದ್ರೆ ನಮಗೆ ಇಷ್ಟ ಆಗ್ತಿದ್ದೇನೋ. ಹೌಸ್ ಇಟ್? ಹೇಳಿ, ನೀನ್ ಹೇಳೋ, ನಿಂಗೆ ಹೆಂಗಿತ್ತು? ಬಟ್ ನಾವು ತುಂಬಾ ಬಯಸಿ ಬಂದಿದ್ದ ಜಾಗ ಇದು. ಸೊ ನಾವಿವಾಗ ಗೋಯಿಂಗ್ ಟು ಮಲ್ಲೇಶ್ವರಂ. ಏನಕ್ಕಂದ್ರೆ ನಮ್ ಪುಟ್ಟ ಲಕ್ಷ್ಮಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಫುಲ್ ಸಕ್ಕತ್ತಾಗಿರೋ ಟ್ರೆಡಿಷನಲ್ ಅಟೈರ್ ತಗೊಳ್ಳೋಣ ಅಂತ. ಅವಳದು ಫಸ್ಟ್ ವರಮಹಾಲಕ್ಷ್ಮಿ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಅದ್ರಿಂದ ಆದಷ್ಟು ಬೆಸ್ಟ್ ಹುಡ್ಕೋಣ ಅಂದ್ಬಿಟ್ಟು ಸ್ವಲ್ಪ ಅರ್ಲಿ ಆಗೇ ಬಂದಿದೀವಿ. ಇನ್ನು ಆಲ್ಮೋಸ್ಟ್ 20 days ಇದೆ. ಇಲ್ಲ ಅಮ್ಮ, ಇಲ್ಲ ಅಷ್ಟು ಚೆನ್ನಾಗಿಲ್ಲ. ಸೊ ನಾವು ಲಾಸ್ಟ್ ಟೈಮು ಅವಳಿಗೆ ಬರ್ಡೇ ಔಟ್ಫಿಟ್ ಹುಡ್ಕಕ್ಕೆ ಅಂತ ಬಂದಿದ್ದಾಗ ವಿ ಸಾ ಸಚ್ ಅ ಗ್ರೇಟ್ ಆಪ್ಷನ್ಸ್. ಆಕ್ಚುಲಿ ಟ್ರೆಡಿಷನಲ್ ಅಲ್ಲಿ ನಮ್ಗೆ ಅಷ್ಟು ಒಳ್ಳೆ ಆಪ್ಷನ್ ಸಿಗುತ್ತೆ ಅನ್ನೋ ಐಡಿಯಾನೇ ಇರ್ಲಿಲ್ಲ. ಬಿಕಾಸ್ ಅವಳಿಗೆ ನಾಮಕರಣ ಟೈಮಲ್ಲೂ ನಾನು ಜಸ್ಟ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬಿಟ್ಟಿದ್ದೆ. ಅಂಡ್
ಯಾವಾಗ ಎಕ್ಸ್ಪ್ಲೋರ್ ಮಾಡಕ್ ಬಂದ್ವಿ ಗೊತ್ತಾಯ್ತು ದಟ್ ಓಕೆ ಇಲ್ಲಿ ಟ್ರೆಡಿಷನಲ್ ಅಟೈರ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು. ಸೊ ಅವತ್ ಹೋಗ್ಬಿಟ್ಟು ಅವಳಿಗೆ ಬರ್ಡೇ ಔಟ್ಫಿಟ್ ನ ತಿರ್ಗಾ ಎಲ್ಲಿ ಜಯನಗರ್ ಅಲ್ಲ ನಾವು ಹೋಗಿದ್ದು. ಬರ್ಡೇ ಔಟ್ಫಿಟ್ ಅವಳ್ದು ವೃತ್ತಿದ್ದು ಬರ್ಡೇ ಔಟ್ಫಿಟ್ ಜಯನಗರ ಅಲ್ಲ ಕೋರಮಂಗಲ. ಹಾ ಕೋರ್ಮಂಗ್ಲ ಅಲ್ಲಿ ಹೋಗಿ ಒಂದು ಅಲ್ಲೆಲ್ಲ ಫುಲ್ ಇಂಪೋರ್ಟೆಡ್ ಫ್ರಾಕ್ಸ್ ಇತ್ತು, ಫುಲ್ ಕ್ಯೂಟ್ ಆಗಿ. ನಂಗೆ ಅಂಗಡಿ ಹೆಸರು ನೆನಪಿಲ್ಲ. ಅಲ್ಲಿ ತುಂಬಾ ಚೆನ್ನಾಗಿತ್ತು, ತಗೊಂಬಂದ್ವಿ. ಬಟ್ ಬ್ಯಾಕ್ ಆಫ್ ಮೈ ಮೈಂಡ್ ಇತ್ತು, ಓಕೆ ನೆಕ್ಸ್ಟ್ ಯಾವ್ದಾದ್ರು ಟ್ರೆಡಿಷನಲ್ ಅಟೈರ್ ಬೇಕಂದ್ರೆ ಪಾಪುಗೆ ಮಲ್ಲೇಶ್ವರಂ ಇದ್ ಬರೋಣ ಅಂದ್ಬಿಟ್ಟು. ನನ್ ಫೇವ್ರೆಟ್. ಸಾಕ್ ಬಿಡು ಯಾಕೋ. ಇಲ್ಲಿ ಲಕ್ಷ್ಮಿಗೆ ನಮ್ಗೆ ಯಾವ ತರ ಉಡುಗೆ ಬೇಕೋ ಆ ತರ ಎಲ್ಲ ಹಾಕಿಸ್ಕೊಂಡು ರೆಡಿ ಮಾಡಿಸ್ಕೊತಾ ಇದೀವಿ. ಹಾ ದೊಡ್ಡದ ನಾನಿವತ್ತು ನನ್ಗೆ ಅಂತ ಕೊಡಿಸ್ಕೊಂಡಿದ್ದಂಥದ್ದು ಇದು ಬ್ಯಾಕ್ ಕೇಸ್. ಏನೋ ಒಂಥರ ನಾನು ಯೂಶಲಿ ಈ ತರ ಗ್ಲಿಟರ್ ಈ ತರ ಎಲ್ಲ ಯಾವಾಗೂ ಸೆಟಲ್ ಆಗಿ ಯೂಸ್ ಮಾಡ್ತಿದ್ದೆ. ಫಾರ್ ದ ಫಸ್ಟ್ ಟೈಮ್ ಐ ಫೆಲ್ ಎಸ್. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇಟ್ ವಾಸ್ ಅ ವೆರಿ ಗುಡ್ ಡೇ. ತುಂಬಾನೇ ಚೆನ್ನಾಗಿತ್ತು. ಎಷ್ಟೊಂದು ಹೊಸ ವಿಷಯಗಳನ್ನ ನಾನು ಕೀರ್ತಿಗೂ ಹೊಸದು ಎಲ್ಲಾನು ಶಾಪಿಂಗ್ ಮಾಡಿದ್ದಿರ್ಬೋದು, ದೇವ್ರಿಗೆ ಅಂತ ಎಲ್ಲ ಐಟಮ್ಸ್ ತಗೊಂಡಿದ್ದು. ಹೋಲ್ ಡೇನ ನಂದು ಲೈಫ್ ಟೈಮ್ ಬೆಸ್ಟ್ ಫ್ರೆಂಡ್ ನನ್ನ ಹಸ್ಬೆಂಡ್ ಜೊತೆ ಸ್ಪೆಂಡ್ ಮಾಡಿ ನಾ ಖುಷಿ ಆಯ್ತು. ಹೇಳು ನಿಂಗೆ ಹೆಂಗ ಅನ್ಸ್ತು? ನಿಂಗೆ ಹೆಂಗಾಯ್ತು? ನಂಗೂ ಸಖತ್ ಖುಷಿ ಆಯ್ತು. ರೆಸ್ಟ್ ಮಾಡಿ ಬಂದಿದ್ವಿ, ಫುಲ್ ಓಡಾಡೋಕ್ಕೂ ಶಕ್ತಿ ಇತ್ತು. ಫಸ್ಟ್ ತಿಳ್ಕೊಂಡು ಆಮೇಲೆ ಆಕ್ಚುಲಿ ಓಡಾಡಿಕೊಂಡು ಶಾಪಿಂಗ್ ಮಾಡಿ ನಮಗೆ ಇಷ್ಟ ಆಯ್ತು ಇದೆಲ್ಲ ಮಾಡಿ ಇದಕ್ಕೆ ನಂಗೂ ಫುಲ್ ಇಷ್ಟ ಆಯ್ತು. ಅಷ್ಟೇ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್. ಸಿ ಯು.